ವಿದ್ಯಾರ್ಥಿಯ ಆಸಕ್ತಿಯನ್ನು ನೋಡಿ ಶಾಕ್ ಆಗಿದ್ದಾರೆ ಟೀಚರ್ಸ್. 1 ಮಾರ್ಕ್ಸ್ ಕಳೆದುಕೊಂಡು ಮೊದಲ ಸ್ಥಾನ ಮಿಸ್. ಒಂದೇ 1 ಮಾರ್ಕ್ಸ್. ಹೋಲಿ ಚೈಲ್ಡ್ ಇಂಗ್ಲಿಷ್ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿ 1 ಮಾರ್ಕ್ಸ್ ಕಡಿಮೆ ಆಗಿದೆ ಅಂತೆ. ರಾಜಕಾರಣಿ ಆಗಬೇಕೆಂಬ ಆಸೆಯನ್ನು ಮಿಥುನ್ ಬಿಚ್ಚಿಟ್ಟಿದ್ದಾನೆ. UP CM ಯೋಗಿ ರೀತಿ ಆಗಬೇಕು ಅನ್ನುವಂಥ ಕನಸಿದೆ ಅಂತ ಹೇಳಿ ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ ಟೀಚರ್ಸ್ ಎಲ್ಲ. ಕೇಳಿಸ್ಕೊಳ್ಳಿ ಒಂದು ಮಾತನ್ನು. ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಮಿಥುನ್ ಪಬ್ಲಿಕ್ ಟಿವಿ ಜೊತೆ ಇದ್ದಾರೆ. ಒಂದು ರೀತಿಯಲ್ಲಿ ಡಿಫ್ರೆಂಟ್ ವೇವಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ರಾಜಕಾರಣಿ ಆಗಬೇಕಂತೆ. ರಾಜಕಾರಣಿ ಆಗಬೇಕು ಅನ್ನುವಂತಹ ಕುತೂಹಲ ಮತ್ತು ಆ ಒಂದು ಆಸಕ್ತಿ ಹೇಗೆ ಬಂತು ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆ ಬಂತು ಪೊಲಿಟಿಷಿಯನ್ ಆಗಬೇಕು ಅಂತ? ಸರ್, ನಮ್ಮ ದೇಶ ನೋಡಿದಾಗೆಲ್ಲ ಕೆಲವೊಂದು ಏರಿಯಾಸಲ್ಲಿ ಇಂಪ್ರೂವ್ಮೆಂಟ್ ಇದೆ, ಇನ್ನೂ ಅಂದರೆ ಇಂಪ್ರೂವ್ ಆಗಿದೆ, ಡೆವಲಪಿಂಗ್ ಕಂಟ್ರಿ. ಸೊ ಇನ್ನೂ ಕೆಲವೊಂದು ಏರಿಯಾಸಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಪೊಲಿಟಿಷಿಯನ್ ಆಗಬೇಕು ಅಂತ ಆಸೆ. ಯಾವಾಗಿಂದ ಈ ಥರ ಯೋಚನೆ ಮಾಡಿದ್ರಿ? ಆಲ್ ಆಫ್ ದಿ ಸಡನ್ನ ಅಥವಾ ಮೊದಲೇ ಮಾಡಿದ್ರಾ? ಸರ್, ಮೊದಲಿಂದ ನಂಗೆ ಪೊಲಿಟಿಷಿಯನ್ ಆಗಬೇಕು ಅಂತಲೇ ಆಸೆ. ಸೊ ಅಂದರೆ ಅವರಿದ್ದರೆ ಒಂಥರ ಬೇರೆ ಏರಿಯಾಸ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಜೊತೆ ಇರೋ ಸಿಟಿಸನ್ಸ್ನೆಲ್ಲ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲ ಇಂಪ್ರೂವ್ ಮಾಡಿ ನಮ್ಮ ದೇಶನ ಡೆವಲಪ್ಡ್ ಕಂಟ್ರಿಯಾಗಿ ನೋಡಬೇಕು ಅಂತ ಆಸೆ. ಯಾವ ಪೊಲಿಟಿಷಿಯನ್ ಅಂದರೆ ನಿಮ್ಗೆ ತುಂಬ ಇಷ್ಟ? ಸರ್, ನನಗೆ UP CM ಯೋಗಿ ಆದಿತ್ಯನಾಥ್ ಅಂದರೆ ತುಂಬ ಇಷ್ಟ. ಸೊ ಅವರು ಸಿಕ್ಕಾಪಟ್ಟೆ ಬ್ರೇವ್ ಇದ್ದಾರೆ. ಬೇರೆ ಯಾರೋ ಪ್ರೆಷರಿಂದ ಅವ್ರ ಡಿಸಿಷನ್ಸ್ ಚೇಂಜ್ ಮಾಡೋದಾಗಲಿ, ಬೇರೆ ಯಾರಿಗೋ ಹೆದರೋದಾಗಲಿ, ಈ ಥರದ್ದೆಲ್ಲ ಮಾಡಲ್ಲ. ಸೊ ಅವ್ರು ನೋಡಿದ್ರೆ ತುಂಬ ಇಷ್ಟ. ಸಾಮಾನ್ಯವಾಗಿ ಈ ಒಂದು ವಯಸ್ಸಿನ ಆಧಾರದಲ್ಲಿ ಆ ಥರದ್ದು ಪೊಲಿಟಿಷಿಯನ್ ಆಗಬೇಕು, ಅವ್ರ ಥರ ನನಗೆ ಅವ್ರ ರೋಲ್ ಮಾಡಲು ಅಥವಾ ಕಂಪ್ಲೀಟಾಗಿ ಪೊಲಿಟಿಕಲ್ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅಥವಾ ನನ್ನಿಂದ ಸುಧಾರಿಸ್ತೀನಿ ಅನ್ನುವಂಥದ್ದು ಅಷ್ಟು ಸಹಜವಾಗಿ ಬರೋದಿಲ್ಲ. ಅವರಲ್ಲಿ ಏನು ಕ್ವಾಲಿಟೀಸ್ ಇಷ್ಟ ಆಯಿತು? ಸರಿ, CM ಅವರಿಂದ. ಎಸ್. ಸರ್, ಅವರು ಅಂದರೆ ತುಂಬ ಡಿಸಿಷನ್ ಕ್ಲಾರಿಟಿ ಇರುತ್ತೆ ಸರ್. ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಮಾಡ್ತೀವಿ, ನೆಕ್ಸ್ಟ್ ಒಂದು 2 ಮಂತ್ಸಿಗೆ ಚೇಂಜ್ ಮಾಡ್ತೀವಿ, ಅದಿರಲ್ಲ. ಸೊ ಒಂದು ಡಿಸಿಷನ್ ಅಂದರೆ ಸಿಕ್ಕಾಪಟ್ಟೆ ಬೋಲ್ಡ್ ಇರ್ತಾರೆ. ಮತ್ತು ಅದೇ ಬೇರೆಯವ್ರ ಪ್ರೆಷರಿಂದ ಅವ್ರ ಡಿಸಿಷನ್ಸ್ ಯಾವತ್ತೂ ಚೇಂಜ್ ಮಾಡಲ್ಲ. ಸೊ ಸಿಕ್ಕಾಪಟ್ಟೆ ಬೋಲ್ಡ್ ಇದ್ದಾರೆ. ಮನೆಯಲ್ಲಿ ಹೇಳಿದ್ರಾ ನಾನೊಬ್ಬ ರಾಜಕಾರಣಿ ಆಗಬೇಕು ಅಂತ? ಹೇಳಿದ್ದೀನಿ ಸರ್. ಏನಂತಾರೆ? ಅವರು ಏನು ಹೇಳಿಲ್ಲ. ಅವರು ಅಂದರೆ ಅವ್ರು ಬೇರೆ ಏನು ಫೋರ್ಸ್ ಮಾಡಲ್ಲ. ಸೊ ನಿನ್ನಿಷ್ಟ, ನಿನ್ಗೇನು ಇಂಟ್ರೆಸ್ಟ್ ಇದೆಯೋ ಅದು ತೊಗೊಳ್ಳಿ. ವಯಸ್ಸು ಎಷ್ಟು ನಿಮ್ಮದು ಎಕ್ಸಾಕ್ಟಾಗಿ? 15. 15 ವರ್ಷಕ್ಕೆ ರಾಜಕಾರಣಕ್ಕೆ ಎಂಟ್ರಿ ಪಡೆದುಕೊಳ್ಬೇಕು ಅನ್ನುವಂಥ ಆಸಕ್ತಿ. ಓಕೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳು ಅಥವಾ ಬೇರೆ ಬೇರೆದವ್ರದ್ದು ಸ್ಪೀಚ್ ಕೇಳೋದು ಆ ಥರದ್ದು? ಸ್ಪೀಚ್ ಕೇಳ್ತೀನಿ. PM ಮೋದಿ ಅವರ ರೀಸೆಂಟ್ ಸ್ಪೀಚ್ ಕೇಳಿದ್ದೆ. ಅಂದರೆ ಸ್ಪೀಚಸ್ ಎಲ್ಲ ಕೇಳ್ತೀನಿ, ಮಾಡಿದಾಗೆಲ್ಲ ಸ್ಪೀಚ್ ಕೇಳ್ತೀನಿ. ಓಕೆ, ಯೋಗಿ ಆದಿತ್ಯನಾಥ್ ಥರ ಆಗಬೇಕು ಅವ್ರಂದರೆ ಇಷ್ಟ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ? ಇಲ್ಲ ಸರ್, ಪ್ರಯತ್ನ ಪಟ್ಟಿಲ್ಲ. ಬಟ್ ಅವಕಾಶ ಸಿಕ್ಕಿದ್ರೆ ಆ ಹುಡುಗಂಗೊಂಚೂರು ಹೇಳಬೇಕು, ನೋಡಪ್ಪ ಮೊದಲಿನ ಥರ ರಾಜಕೀಯ ಇಲ್ಲ, ಇವಾಗ ಕಾಸಿಲ್ಲದೆ ರಾಜಕೀಯ ನಡೆಯಲ್ಲ ಅನ್ನುವಂಥದ್ದನ್ನು ಫಸ್ಟು ಓದಿನ ಕಡೆಗೆ ಗಮನ ಕೊಡು. ಚೆನ್ನಾಗಿ ಓದು. ಈಗ SLC ಮುಗಿಸಿದೀಯಾ, PUC ಮುಗಿಸ್ಕೋ, ಒಳ್ಳೆ ಎಜುಕೇಟೆಡ್ ಆಗು, ಇನ್ನೂ ಓದು ಚೆನ್ನಾಗಿ. ಓದೋದೆಲ್ಲ ಮುಗಿಸಿದ ನಂತರ ಆಮೇಲೆ ರಾಜಕೀಯ ಇದ್ದಿದ್ದೆ, ಆಮೇಲೆ ನೋಡೋಣ ಯಾವ ಪರಿಸ್ಥಿತಿ ಇರುತ್ತೆ ಏನು ಅಂತ ಹೇಳಿ, ನಿನ್ನ ಆಸಕ್ತಿ ಏನಾಗುತ್ತೆ ಅಂತೇಳಿ. ಫಸ್ಟು ಓದಿನ ಕಡೆಗೆ ಗಮನ ಕೊಡು. ರಾಜಕೀಯ ಅಂತ ಹೋಗಬೇಡ. ಆಗು, ನಿಂಗೆ ಬೇಡ ಅನ್ನೋದಿಲ್ಲ. ಒಳ್ಳೆ ಕಲ್ತವ್ರು ರಾಜಕೀಯಕ್ಕೆ ಬಂದರೆ ಇನ್ನೂ ಒಳ್ಳೆಯದೇ ಆಗು. ಬಟ್ ನಿನ್ನ ಎಜುಕೇಷನನ್ನು ಪೂರ್ತಿಯಾಗಿ ಮುಗಿಸು. ನಿನ್ನ ತಂದೆ ತಾಯಿಗಳಿಗೆ ಏನಿದೆ ಕೇಳು ಫಸ್ಟು. ನಿನಗೆ ಆಸಕ್ತಿ ಏನಿದೆ ಅದನ್ನು ನೋಡು ಫಸ್ಟು, ಅದನ್ನು ಮುಗಿಸು, ಆಮೇಲೆ ರಾಜಕೀಯಕ್ಕೆ ಬರುವಂತೆ.